भजतां कल्पवृक्षाय नमतां कामधेनुवे कामधेनुवे वक्रतुण्ड महाकाया वीरकोटि समप्रभा निर्विघ्नं कुरु मे देव सर्वकार्येषु सर्वदा सर्वदा
ಪ್ರಕಾಶನು ನೀನೆ ಕಪಿಲ ಕುವರನು ನೀನೆ ಕಮಂಡಲ ಜೋಗಿ ನೀನೆ ಕಪಿಲ ಕುವರನು ನೀನೆ ಕಮಂಡಲ ಜೋಗಿ ನೀನೆ ನಟ ನಟಿಯರಿಗೆ ವರ ನೀಡು ದೇವ ನಟ ನಟಿಯರಿಗೆ ವರ ನೀಡು ದೇವ ಮುನಿವರ ಚಿತ್ತ ಕೋಂಟೇಶ್ವರ ಮುನಿವರ ಚಿತ್ತ ಕೋಂಟೇಶ್ವರ ಕೋಂಟೇಶ್ವರನೇ ಶಿವ ಪ್ರಕಾಶನು ನೀನೆ ಕೋಂಟೇಶ್ವರನೇ ಶಿವ ಪ್ರಕಾಶನು ನೀನೆ ಕೋಂಟೇಶ್ವರನೇ 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 ಶಿವ ಪ್ರಕಾಶನು ನೀನೆ. ಹತ್ತು ಅವತಾರ ಮುದ್ದಿನ ಮಾರುತಿ ಬೆಳಗುವಿನ ಬಾಳು ಬೆಳಗಿಸೋ ದೀವನಿ ಭಕ್ತನ ಹುತ್ತ ಹರಿಸೋ ಪರಮಾತ್ಮನೇ ಹತ್ತು ಅವತಾರ ಭಗವಾನನೇ ಮುದ್ದಿನಾರುತಿ ಬೆಳಗುವಿನ ಬಾಳು ಬೆಳಗಿಸೋ ದೀವನಿ ಭಕ್ತನ ಹುತ್ತ ಹರಿಸೋ ಪರಮಾತ್ಮನೇ ಹತ್ತು ಅವತಾರ ಭಗವಾನನೇ
ಬಂದೆ. ಜಗದೊಡೆಯನೇ ಅಪ್ಪ, ಈ ಬಡವರನ್ನು ಉದ್ಧರಿಸುವ ಭಾರ ನಿನ್ನನ್ನೇ ಕುಡಿದೆ ದೇವ, ನಿನ್ನನ್ನೇ ಕುಡಿದೆ. ಅಮ್ಮ ಭೂಮಿ ತಾಯಿ, ನಿನ್ನನ್ನು ನಂಬಿಕೊಂಡು ಮಣ್ಣಿನ ಮಕ್ಕಳಾಗಿ ಬೆವರು ಹನಿ ಸುರಿಸಿ ಈ ರಟ್ಟೆ ತೋಳು ಶಕ್ತಿ ನಿನಗೆ ನೀಡಿ ಈ ಬಡವರನ್ನು ಎಷ್ಟೇ ಕಷ್ಟ ಬಂದರೂ ಕೂಡ ದೂರ ಮಾಡಿ ಈ ಬಡವರ ಕರುಣಿಸಿ ಕಾಪಾಡು ತಾಯಿ, ಕರುಣಿಸಿ ಕಾಪಾಡು. ಅಮ್ಮ, ಇಂದು ಸೀಗೆ ಹುಣ್ಣಿಮೆ, ಈ ಹಸಿರು ಸೀರೆ ಉಟ್ಟು ಶೃಂಗಾರಾಗಿ ಸೋಗಿಸ್ತಾ ಇದೆಯಲ್ಲ, ನಿನ್ನ ಒಡಲಿಗೆ ಉಡಿ ತುಂಬಿ ನಿನಗೆ ಹಾರೈಸ್ತಾ ಇದ್ದೀನಿ. ಏಕೆ ಗೊತ್ತಾ? ನಾನು ರೈತನ ಹೆಂಡತಿ, ರೈತರ ರಾಷ್ಟ್ರದ ಬೆನ್ನೆಲುಬು ಎಂದು ಹೆಸರಾದ ನನ್ನ ಪತಿದೇವರು, ನನ್ನ ಮೈದನರು, ಅವರ ಬಾಳಿನ ಜವಾಬ್ದಾರಿ ನಿನಗಿರಲಿ ತಾಯಿ, ನಿನಗಿರಲಿ. ಜಾನಕಿ, ಪೂಜೆ ಮುಗಿಯಿತೆ? ಸ್ವಾಮಿ ಬನ್ರಿ, ನಿಮ್ ದಾರಿಯನ್ನೇ ಕಾಯ್ತಾ ಇದ್ದೆ ರೀ. ಹಸಿರು ಉಟ್ಟು ಸೀರೆ ಉಟ್ಟು ಶೃಂಗಾರಾಗಿ ಸೋಗಿಸುತ್ತಿರುವ ಈ ಭೂಮಿ ತಾಯಿಗೆ ಈ ವರ್ಷ ಚೆನ್ನಾಗಿ ನಮ್ಗೆ ಬಸರು ಕೊಡು ಅಂತ ಆ ದೇವರಿಗೆ ನಮಸ್ಕರಿಸಿ ಬೇಡ್ಕೊ ಬನ್ರಿ. ಅಮ್ಮ ಭೂಮಿ ತಾಯಿ, ನಿನ್ನನ್ನೇ ನಂಬಿಕೊಂಡು ನಿನ್ನಂಗಳದಲ್ಲಿ ದುಡಿಯುತ್ತಿರುವ ಈ ರೈತರನ್ನು ಕೈ ಹಿಡಿದು ನಡೆಸುವ ಭಾರ ನಿನ್ನದಮ್ಮ, ನಿನ್ನದು. ಈ ಹಿಂದೆ 4 ವರ್ಷದಿಂದ ಮಳೆಯಿಂದಾಗಿ ಸರಿಯಾಗಿ ಬೆಳೆ ಬಾರದ್ದರಿಂದ ದಿನವಿಡೀ ನನ್ನಂತ ರೈತರ ಆತ್ಮಹತ್ಯೆ ಹೆಚ್ಚುತ್ತಲಿದೆ. ಇದೇ ರೀತಿ ಮುಂದುವರಿಯುತ್ತಾ ಹೋದರೆ ನನ್ನಂತ ಬಡ ರೈತರು ಬದುಕುವುದಾದರೂ ಹೇಗೆ? ಹೇಳು ತಾಯಿ, ಹೇಳು. ಅಮ್ಮ ತಾಯಿ, ಭೂಮಿ ತಾಯಿ, ನನ್ನ ಪತಿ ದೇವರು ಮೈ ತುಂಬಾ ಸಾಲ ಮಾಡಿಕೊಂಡು ಬೀಜ ಗೊಬ್ಬರ ತಂದು ನಿನ್ನ ಉಡಿ ತುಂಬಿದ್ದಾರೆ. ಈ ತುಂಬಿದ ಉಡಿಯನ್ನು ಚಿನ್ನದ ರಾಶಿ ಹಾಗೆ ಮಾಡಿ ಈ ನಮ್ಮ ಮನೆತನವನ್ನು ಸಾಲದ ಬಾಧೆಯಿಂದ ದೂರ ಮಾಡು ತಾಯಿ, ದೂರ ಮಾಡು. ಜಾನಕಿ, ಸಾಲದ ಬಾಧೆಯಿಂದ ಬಳಲುತ್ತಿರುವವನು ನಾನು ಒಬ್ಬನೇ ಎಂದು ತಿಳಿದಿದೆಯಾ? ಇಲ್ಲ ಜಾನಕಿ, ಇಲ್ಲ. ಈ ನಮ್ಮ ನಾಡಿನಲ್ಲಿ ಪ್ರತಿಯೊಬ್ಬ ರೈತನಿಗೂ ನೆಮ್ಮದಿ ಇಲ್ಲದಂತಾಗಿದೆ. ನಾವೆಲ್ಲ ಮಣ್ಣನ್ನೇ ನಂಬಿಕೊಂಡು ಬದುಕುತ್ತಿರುವ ರೈತರು. ಚಳಿ ಮಳಿ ಬಿಸಿಲು ಎನ್ನದೆ ಕೆಸರಿನಲ್ಲಿ ಹಗಲಿರಲು ದುಡಿದರೂ ಒಂದು ಹೊತ್ತಿನ ಊಟಕ್ಕೂ ಗತಿ ಇಲ್ಲದಂತಾಗಿದೆ. ಅಂದಾಗ ಯಾರಿಗೆ ಬೇಕು ಈ ಹಾಳಾದ ರೈತ ಕೆಲಸ? ಯಾರಿಗೆ ಬೇಕು ಈ ಗೋಳಿನ ವನವಾಸ? ಹೇಳು ಜಾನಕಿ, ಹೇಳು. ರೀ, ಯಾಕ್ರಿ ಯಾಕ್ರಿ ಈ ರೀತಿ ಮಾತನಾಡ್ತಾ ಇದ್ದೀರಾ? ರೀ, ದೇಶಕ್ಕೆ ಅನ್ನ ಹಾಕುವ ರೈತನಿಗೆ ಇಷ್ಟೊಂದು ಕಷ್ಟ ಬನ್ರಿ. ಈ ಕಷ್ಟವನ್ನು ನೋಡ್ಕೊಂಡು ಸುಮ್ಮನೆ ಕೂತಿದ್ದೇನ್ರಿ ನಮ್ಮ ಸಮಾಜ? ಸರ್ಕಾರ ಸರ್ಕಾರ ಸರ್ಕಾರ, ಯಾರಿಗೆ ಬೇಕು ಈ ಹಾಳಾದ ಸರ್ಕಾರ? ರೈತ ಬಿತ್ತಲು ಹೊಲವನ್ನು ಸಿದ್ಧ ಮಾಡಿಕೊಂಡು ಇವರ ಹತ್ತಿರ ಬೀಜ ಗೊಬ್ಬರಗಳನ್ನು ಕೇಳಲು ಹೋದರೆ ಖಾದಿ ದರ್ಬಾರದಿಂದ ಖಾಕಿ ಗೋಲಿಬಾರ್ ನಡೆಸಿ ರೈತನನ್ನು ರಕ್ತದ ಮಡುವಿನಲ್ಲಿ ಮುಳುಗಿಸಿ ಬಿಡುತ್ತದೆ ಈ ನೀಚ ಸರ್ಕಾರ. ಈ ಸರ್ಕಾರಕ್ಕೆ ನಿಜವಾಗಿ ರೈತರ ಮೇಲೆ ಕರುಣೆ ಅನ್ನೋದಿದ್ರೆ, ಈ ಸರ್ಕಾರಕ್ಕೆ ನಾಚಿಕೆ ಅನ್ನೋದಿದ್ರೆ, ಇವರು ಕೊಡುವ ಸರ್ಕಾರಿ ಗೊಬ್ಬರಗಳಿಗೆ ಕಲ್ಲು ಮಣ್ಣು ಮಿಶ್ರಣ ಮಾಡುವುದನ್ನು ನಿಲ್ಲಿಸಲಿ. ಅದೇ ರೀತಿ ನಾವು ಬೆಳೆದಂತ ಬೆಳೆಗೆ ಮಾರ್ಕೆಟಿನಲ್ಲಿ ಸರಿಯಾದ ಬೆಲೆ ಕೊಟ್ಟು ಕೊಂಡುಕೊಳ್ಳಲಿ. ಹೀಗೆ ಮಾಡಿದರೆ ಮುಂದೆ ಸಾಯುವಂತ ನಮ್ಮಂತ ರೈತರನ್ನು ತಡೆಗಟ್ಟಬಹುದು. ಅದನ್ನು ಬಿಟ್ಟು ತಮ್ಮ ತಮ್ಮ ಚೀಟಿಗಳಿಗಾಗಿ ತಾವೇ ಬಡದಾಡುತ್ತಾ ದೇವರ ಮೇಲೆ ಆಣೆ ಮಾಡುವ ಇಂಥ ಕೆಟ್ಟ ನೀಚ ಸರ್ಕಾರ ನಮಗೆ ಬೇಡ ಜಾನಕಿ, ಬೇಡ. ರೀ, ಹೋಗ್ಲಿ ಬಿಡ್ರಿ. ಈ ರಾಜಕೀಯರ ಬಗ್ಗೆ ನೀವೇಕೆ ತಲೆ ಕೆಡಿಸ್ಕೊಂತೀರಾ? ನೋಡಿ, ಈ ಬಡವರನ್ನು ನಂಬಿ ಈ ಭೂಮಿ ತಾಯಿ ಒಮ್ಮೆ ಮನಸ್ಸು ಮಾಡಿದ್ರು ಸಾಕು ರೀ. ಈ ಬಡವರನ್ನು ಯಾವತ್ತೂ ಕೈ ಬಿಡೋದಿಲ್ಲ ರೀ, ಆ ನಂಬಿಕೆ ನನಗಿದೆ. ಹಾ ಜಾನಕಿ, ನಾನು ಕೂಡ ಈ ಭೂಮಿ ತಾಯಿ ಮೇಲೆ ಅದೇ ನಂಬಿಕೆ ಇಟ್ಟುಕೊಂಡು ದುಡಿತಾ ಇದ್ದೇನೆ. ಆದರೆ ಯಾವತ್ತು ಈ ನನ್ನ ತಾಯಿ ಕೈ ಹಿಡಿತಾಳೋ ಕಾದು ನೋಡಬೇಕಾಗಿದೆ. ರೀ, ಈ ತಾಯಿ ನಂಬಿದವ್ರನ್ನ ಯಾವತ್ತು ಕೈ ಬಿಡೋದಲ್ಲೇ ರೀ. ಈ ಬಡವರ ಬಾಳಿಗೆ ಆಶ್ರಯ ಆಗೇ ಆಗ್ತಾಳೆ ರೀ. ಯಾಕೋ ನನ್ನ ಮೈದನ ಮೈಲಾರಿ ಇನ್ನೂ ಬಂದೇ ಇಲ್ಲ ರೀ. ಇಷ್ಟೊತ್ತಿಗೆ ನನ್ನ ಮೈದನ ಬರ್ಬೇಕಾಗಿತ್ತು. ಬರ್ತಾನೆ ಬಿಡು ಜಾನಕಿ, ಇಲ್ಲೇ ಹೊಲದಲ್ಲಿ ಕುಂಟಿ ಹುಡಿತಾನೆ. ಎತ್ತುಗಳನ್ನು ಕೊಳ್ಳರದ ಗಿಡಕ್ಕೆ ಕಟ್ಟಿ ಬಾ ಎಂದು ನಾನೇ ಹೇಳಿ ಬಂದಿರುವೆನು.
ಹೌದ್ ರೀ, ಇದೇನ್ರಿ ಇದು? ಇವತ್ತು ಈ ತರ ನೋಡ್ತಾ ಇದ್ರಲ್ಲ, ಯಾಕ್ರಿ? ಏನಾಯ್ತು? ಅಲ್ಲ ಜಾನಕಿ, ಈ ಸೀರೆಯಲ್ಲಿ ನೀನು ಅದೆಷ್ಟು ಚೆನ್ನಾಗಿ ಕಾಣ್ತಾ ಇರುವೆ ಗೊತ್ತಾ? ಎಲ್ಲಿ ನನ್ನ ಕಣ್ಣೇ ನಿನ್ನ ಮೇಲೆ ಬೀಳುತ್ತದೆ ಏನೋ. ಆ ಬೇಲೂರ ಶಿಲಾ ಬಾಲಿಕೆಯಂತಿರುವ ನಿನಗೆ ದೃಷ್ಟಿ ತೆಗಿತೀನಿ ತಾಳು. ರೀ ರೀ ರೀ, ನಿಂತ್ಕೋರಿ ಅಲ್ಲಿ. ನಿಮ್ಮ ಆಸೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅಲ್ಲೇ ನಿಂತ್ಕೋರಿ. ನೋಡು ಜಾನಕಿ, ಶ್ರೀಕೃಷ್ಣ ಹುಟ್ಟಿದ್ದು ಶರಮಣಿಯಲ್ಲಿ, ಶ್ರೀರಾಮ ಹುಟ್ಟಿದ್ದು ಅರಮನೆಯಲ್ಲಿ, ನಿನ್ನ ಪ್ರೀತಿ ಹುಟ್ಟಿದ್ದು ನಮ್ಮಿಬ್ಬರ ಹೃದಯದಲ್ಲಿ. ಹಾಗಂತ ಈ ನಿನ್ನ ನಲ್ಲನ ಮನಸೊತ್ತು ಜೋತು ಬೀಳುವಂತೆ ಹಾಡೊಂದು ಪ್ರೇಮ ಗೀತೆಯನ್ನು. ಆಗ್ಲಿ ನನ್ನ ಪತಿ ದೇವರೇ, ನಿಮ್ಮ ಆಸೆಯಂತೆ ಆಗಲಿ. ನಿನಗಾಗಿನ ನನಗಾಗಿ ನಿನಗಾಗಿನ ನನಗಾಗಿ ತೊಡೆ ತೊಡೆದು ಬದುಕಬೇಕು ನನ್ನೊಲವೇ ನೀತಾರೆ ನನ್ನ ಚೆಲುವೆ ಬಡಿಬಾರೆ ಬಡಿ ಬಂತು ಸಿಹಿ ಬಂತು ನೀರು ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ಈ ಬಾರ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ಈ ಬಾರ ನನ್ನ ಸನಿಹಕ್ಕೆ ಹೇಳು ಜಾನಕಿ. ಆಗ್ಲೇ ಏನೋ ಕೇಳಿದ್ರಲ್ಲ, ಅದೇ ಕಣೆ, ಮುತ್ತು ಮುತ್ತು. ಮುದ್ದ ಏನ್ರಿ? ಇಷ್ಟೊಂದು ವಯಸ್ಸಾಗಿದೆ, ಇನ್ನು ನಿಮ್ಗೆ ಮುದ್ದು ಬೇಕಾ? ಏನ್ ಕಣೆ, ಹುಂಚಿ ಗಿಡ ಮುಪ್ಪಾದ್ರೆ ಹುಳಿ ಮುಪ್ಪಾಗತ್ತ. ಇಂಥ ಮಾತಿಗೇನು ಕಮ್ಮಿ ಇಲ್ಲ ನನ್ನ ಪತಿ ದೇವರು. ಹೋಗ್ರಿ, ಮುದ್ದು ಅಂದ್ರೆ ನಂಗೆ ತುಂಬಾ ನಾಚಿಕೆ ಕಣ್ರಿ. ಸಿಹಿ ಮುತ್ತಿನ ಕಾಣಿಕೆ ಈ ಬಾರ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ಈ ಬಾರ ನನ್ನ ಸನಿಹಕ್ಕೆ
ಶರಣು ಶರಣಾರ್ಥಿ. ಅಣ್ಣ, ಅತ್ತಿಗೆ, ಬಾ ಮೈಲಾರಿ, ನಿನ್ನ ದಾರಿಯನ್ನೇ ಕಾಯ್ತಾ ಇದ್ವಿ. ಎತ್ತುಗಳನ್ನು ಗಿಡಕ್ಕೆ ಕಟ್ಟಿ ಬಂದಿರುವೆ ತಾನೆ? ಹೌದಣ್ಣ, ಎತ್ತುಗಳನ್ನ ಹೊಲಕ್ಕೆ ಕಟ್ಟಿ ಮೇವು ಹಾಕಿ ಬಂದಿದ್ದೇನೆ. ಮೇವು ಹಾಕಿ ಬಂದಿದ್ದೇನೆ. ಮೈದನ, ಮೊದಲು ಕೈಕಾಲು ತೊಳ್ಕೊಂಡು ಆ ದೇವಿಗೆ ನಮಸ್ಕಾರ ಮಾಡುವಂತೆ ಬಾರಪ್ಪ. ಅತ್ತಿಗೆ ಅಮ್ಮ, ಕೈ ಕೆಸರಾಗಿವೆ, ನೀರನ್ನು ಹಾಕ ಅತ್ತಿಗೆ, ನೀರನ್ನು ಹಾಕು. ಅಣ್ಣ, ದೇವರಂತ ಅತ್ತಿಗೆಮ್ಮ ಇರುವಾಗ ನಿಮ್ಮ ಆಶೀರ್ವಾದ ನಂಗೆ ಸದಾ ಬೇಕು. ಎದ್ದೇಳು ಮೈದನ, ಎದ್ದೇಳು. ಆ ದೇವರು ನಿನ್ನನ್ನು 100 ಕಾಲ ಸುಖವಾಗಿ ಇಟ್ಟಿದೆಯಪ್ಪ. ಮೈಲಾರಿ, ನಿನಗೆ ಎಷ್ಟು ಸಾರಿ ಹೇಳಿದ್ದೇನೆ ನಾನು, ನೀನು ನಮ್ಮ ಹಾಗೆ ಹೊಲದಲ್ಲಿ ದುಡಿಯುವುದು ಬೇಡವೆಂದು. ನಮ್ಮ ಮಾತೇ ಕೇಳ್ತಾ ಇಲ್ಲ ನೀನು. ಅಲ್ಲಪ್ಪ, ಆ ಪೊಲೀಸ್ ನೌಕರಿಗೆ ಅರ್ಜಿ ಹಾಕಿದ್ದೆಲ್ಲ ಅದೇನಾಯ್ತಂತ ಕೇಳ್ಕೊಂಡು ಆ ನೌಕರಿಗಾದ್ರೂ ಹೋಗ್ಬಾರ್ದೇನೋ? ಅಣ್ಣ, ಪೊಲೀಸ್ ನೌಕರಿಗೆ ಅರ್ಜಿ ಹಾಕಿದ್ದು ನಿಮ್ಮ ಒತ್ತಾಯಕ್ಕೆ ಹೊರತು ನನ್ನ ಮನಸ್ಸಿನಿಂದಲ್ಲ ಅಣ್ಣ, ನನ್ನ ಮನಸ್ಸಿನಿಂದಲ್ಲ. ಅಣ್ಣ, ಭೂತಾಯಿಯನ್ನು ನಂಬಿ ಭೂಮಿ ತಾಯಿಯಲ್ಲಿ ದುಡಿದರ ಬಂಗಾರದ ಬೆಳೆಯನ್ನ ತೆಗಿಬಹುದು ಅಂತ ಹೇಳಿದ್ದಲ್ಲಣ್ಣ. ಅಷ್ಟು ಬೇಗ ಮರ್ತು ಬಿಟ್ಟೇನಣ್ಣ, ಅಷ್ಟು ಬೇಗ ಮರ್ತು ಬಿಟ್ಟೆ ಅಣ್ಣ. ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗೋದು, ಇಂಜಿನಿಯರ್ ಮಕ್ಕಳು ಇಂಜಿನಿಯರ್ ಆಗೋದು ತುಂಬಾ ಸುಲಭ. ಆದರೆ ಅವರಂತೆ ನಾವು ಆಗಿಬಿಟ್ಟರೆ ಈ ಕೂಲಿ ಕೆಲಸ ಮಾಡುವರು ಯಾರಣ್ಣ, ಯಾರು? ಅದೇ ರೀತಿಯಾಗಿ ಎಷ್ಟೇ ಶ್ರೀಮಂತರಿರಲಿ, ಅರಮನೆಯಲ್ಲಿ ಮಹಾರಾಜರೇ ಆಗಿರಲಿ, ಖಾದಿ ಬಟ್ಟೆ ತೊಟ್ಟು ಕಾರಿನಲ್ಲಿ ಮೆರೆಯಲಿ, ಅವರಿಗೆ ಹೊಟ್ಟೆ ತುಂಬ ಹಿಟ್ಟು ಅನ್ನನ್ನು ಹಾಕಿ ಅವರಿಗೆ ಸಾಕಿ ಸಲುತ್ತಿರುವರನ್ನ ನಮ್ಮಂತ ರೈತರು ಅನ್ನೋದನ್ನ ಮಾತ್ರ ಮರೆವೇರಣ್ಣ. ಈ ರೈತರನ್ನು ಎಡ ತಟ್ಟಿ ಕೈ ಎತ್ತಿ ಹೇಳಣ್ಣ. ನಿಜವಿದೆ ಸಹೋದರ, ಈ ನಿನ್ನ ಮಾತು ನಿಜವಿದೆ. ಆದರೆ ಇಡೀ ದೇಶಕ್ಕೆ ಅನ್ನ ಹಾಕುವ ರೈತನಿಗೆ ಒಂದು ತುತ್ತ ಅನ್ನಕ್ಕೂ ಗತಿ ಇಲ್ಲದಂತಾಗಿದೆ. ಅಂದಾಗ ಯಾರೆದುರಿಗೆ ಹೇಳಿಕೊಳ್ಳಬೇಕು ಈ ರೈತನ ಗೋಳಿನ ಕಥೆಯನ್ನು? ನಾವು ಅನ್ನ ಹಾಕಿ ಬೆಳೆಸಿದ ರಾಜಕಾರಣಿಗಳಿಗೆ ಬೆಲೆ ಕೊಡುತ್ತಾರೆ ಅಂದಾಗ ಈ ಬಡ ರೈತರಿಗೆ ಎಲ್ಲಿದೆಯಪ್ಪ ಈ ಸಮಾಜದಲ್ಲಿ ಬೆಲೆ? ಅಣ್ಣ, ರಾಜಕೀಯದಲ್ಲಿ ಇದ್ದುಕೊಂಡು ಕೋಟಿ ಕೋಟಿ ಸಂಪಾದನೆ ಮಾಡಿದರೆ ಏನನ್ನ, ಒಟ್ಟಿಗೆ ತಿನ್ನುವುದು ಅನ್ನ ಎನ್ನುವುದು ಮಾತ್ರ ಮರೆಬೇಡ. ಇದೇ ರೀತಿ ಮುಂದುವರಿಯುತ್ತಾ ಹೋದರೆ ರೈತನಿಲ್ಲದ ಸಮಯದಲ್ಲಿ ಅವನ ಹೊಟ್ಟಿಗೆ ಹಿಟ್ಟಲಿದಾಗ ಅವನ ಇದು ಪರಿಸ್ಥಿತಿ ಏನೆಂದು ಅವಾಗ ಗುರ್ತಾಗುತ್ತದೆ ಅಣ್ಣ, ಅವಾಗ ಗುರ್ತಾಗುತ್ತದೆ ಈ ರೈತರಿಗೆ. ಹೌದು ಮೈದನ, ಆದ್ರೆ ಈ ರಾಜಕೀಯರು 5 ವರ್ಷಕ್ಕೊಮ್ಮೆ ಈ ರೈತರ ಮನೆಗೆ ಬಂದು ಕೈ ಮುಗಿತೀವಿ ವೋಟ್ ಹಾಕ್ರಿ ಅಂತ ಕೇಳ್ತಾರ. ಆದ್ರ ಇದ ರಾಜಕೀಯರು ಆರ್ಷ ಬಂದ್ಮೇಲೆ ಈ ರೈತರಿಗೆ ಎಷ್ಟೊಂದು ಸಮಸ್ಯೆ ಇರ್ತಾವು. ಆದ್ರೆ ಒಂದು ಸಾರಿ ಅವರು ಬಂದು ಕೇಳ್ತಾರೇನಪ್ಪ ಈ ರೈತರ ಸಮಸ್ಯೆ ಏನು ಅಂತ? ಅದಕ್ಕೆ ಸರಿಯಾದ ಪ್ರಶ್ನೆಯನ್ನೇ ಕೇಳಿದೆ ಅತ್ತಿಗೆಮ್ಮ, ಸರಿಯಾದ ಪ್ರಶ್ನೆಯನ್ನೇ ಕೇಳಿದೆ. ಅದಕ್ಕೆ ಉತ್ತರವನ್ನು ಹೇಳುತ್ತೇನೆ, ಕೇಳಮ್ಮ, ಕೇಳು. ಅತ್ತಿಗೆಮ್ಮ, ನಮ್ಮ ರಾಜ್ಯವನ್ನು ಆಳುವುದು ಒಬ್ಬ ಮುಖ್ಯಮಂತ್ರಿ. ಆದರೆ ಸಾವಿರಾರು ಹಳ್ಳಿಗಳಿರುವುದರಿಂದ ಅವರಿಗೆ ಒಬ್ಬರಿಗೆ ಹೋಗಿ ಅವನು ನೋಡಿಕೊಳ್ಳಲು ಆಗುವುದಿಲ್ಲ. ಹಾಗಂತ ಗ್ರಾಮ ಪಂಚಾಯತಿಗಳು ಇರುತ್ತವೆ. ಆ ಗ್ರಾಮ ಪಂಚಾಯತಿಗೆ ಒಬ್ಬ ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿ ಅವರು ಮಾಡುವ ಕೆಲಸ ಸರಿ ಇದೆಯೋ ಇಲ್ಲೋ ಎಂದು ತಿಳಿಯಲು ತಾಲೂಕಾ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅವರನ್ನು ನಾವು ಕೂಡ ಆಯ್ಕೆ ಮಾಡುತ್ತೇವೆ. ಅವರ ಮೇಲೆ MLA, MP ಗಳು ಇರುತ್ತಾರೆ. ಇವರು ಮಾಡಿದ ಸರಿಯಾದ ಕೆಲಸ ಸರಿಯಾಗಿದೆಯೋ ಇಲ್ಲೋ ಅಂತ ಹೇಳಿ ಮುಖ್ಯಮಂತ್ರಿಗಳು ಜಿಲ್ಲೆಗೊಮ್ಮೆ ತಾಲೂಕೊಮ್ಮೆಗೊಮ್ಮೆ ಭೇಟಿ ಕೊಟ್ಟು ಅವರು ಮಾಡಿದ ಕೆಲಸ ಸರಿ ಇದ್ದರೆ ಸರಿ ಎಂದು, ತಪ್ಪಿದ್ದರೆ ಅವರನ್ನ ಸಸ್ಪೆಂಡ್ ಮಾಡಿ ರೈತರ ಹಳ್ಳಿಗಳಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಅವರು ಪರಿಹರಿಸಿದ್ದೇ ಆದರೆ ಅವರಿಗೆ ಒಳ್ಳೆಯ ಮುಖ್ಯಮಂತ್ರಿಗಳೆನ್ನುತ್ತಾರೆ. ಆದರೆ ಹಿಂದೆ ಇದ್ದ ಮುಖ್ಯಮಂತ್ರಿ ಎಷ್ಟು ಗಳಿಸಿದ, ಎಷ್ಟು ಕೊಳ್ಳೆ ಹೊಡೆದ, ಅವನಿಗಿಂತ ಹೆಚ್ಚು ನಾನು ಸಂಪಾದನೆ ಮಾಡಬೇಕಂತ ಪಣ ತೊಟ್ಟು ನಿಂತರೆ ಅವನಿಗೆ ಅನ್ನುತ್ತಾರೆ ಅತ್ತಿಗೆಮ್ಮ,
ರೈತರನ್ನ ರಕ್ತ ಹೀರುವ ಕಂತ್ರಿ ನಾಯಿ ನನ್ನ ಮಗ ಅಂದ. ಸಾರ್ಥಕವಾಯಿತು ಸಹೋದರ, ಸಾರ್ಥಕವಾಯಿತು. ನೀನು ಈ ಬಡ ರೈತನ ತಮ್ಮನಾಗಿ ಹುಟ್ಟಿದ್ದಕ್ಕೂ ನನ್ನ ಜನ್ಮ ಸಾರ್ಥಕವಾಯಿತು. ನಿನ್ನಂತ ವೀರ ರೈತರು ಈ ನಮ್ಮ ಪ್ರತಿ ಹಳ್ಳಿಯ ಮನೆ ಮನೆಯಲ್ಲಿ ಸಿಡಿದೆದ್ದರೆ ಸಿಡಿಲು ಬಡಿದ ಹಾಗೆ ಮುದುಡಿಕೊಳ್ಳುತ್ತದೆ ನಮ್ಮ ಸರ್ಕಾರ. ಇನ್ನು ಮುಂದೆ ರೈತನ ಉಸಿರು ದೇಶದ ಹಸಿರು ಎಂಬುದು ಅವರಿಗೆ ಅರ್ಥವಾದರೆ ರೈತರಿಗಾಗಿ ನೀರಾವರಿ ಯೋಜನೆಯನ್ನು ಹಮ್ಮಿಕೊಂಡು ವಿದ್ಯುತ್ತಿನ ಮೌಲ್ಯವನ್ನು ಕಡಿಮೆ ಮಾಡಿ ರೈತರಿಗಾಗಿ ಬೀಜ ಗೊಬ್ಬರಗಳನ್ನು ಸರಿಯಾದ ಬೆಲೆಗೆ ಸಿಗುವಂತೆ ಮಾಡಲೆಂದು ಆ ಮುಖ್ಯಮಂತ್ರಿಗಳ ಪರವಾಗಿ ತಾಯಿ ಬನಶಂಕರಿ ದೇವಿಗೆ ಶಿರಬಾಗುತ್ತೇನೆ. ಮೈದನ ಇರ್ಲಿ ಬಾರಪ್ಪ, ನೀನು ಇನ್ನೂ ಲೇಟ್ ಆಗಿ ಬರ್ತೀಯ ಅಂತ ನಿಮ್ಮಣ್ಣ ಸಹ ಊಟ ಮಾಡಿಲ್ಲ. ಮಾಡಿದ ಅಡಿಗೆ ತನಿಗಾಗುತ್ತೆ, ಎಲ್ಲರೂ ಸೇರಿ ಊಟ ಮಾಡೋಣ. ಅಲ್ಲ ಅತ್ತಿಗೆಮ್ಮ, ಊಟ ಆಮೇಲೆ ಮಾಡಿದ್ರಾಯ್ತು. ಒಂದು ಸುಂದರವಾದಂತ ಅಣ್ಣನ ಜೊತೆ ಅಯ್ಯಯ್ಯೋ ನನ್ನ ಮೈದನನ ಜೊತೆ ಒಂದು ಮುದ್ದಾದ ಹಾಡನ್ನು ಹಾಡಿದ್ರ ಸಮಾಧಾನ. ಚೆನ್ನಾಗಿರ್ತಲ್ಲ ಅತ್ತಿಗೆಮ್ಮ. ನನ್ನ ಮೈದನ ಇವತ್ತು ಎಷ್ಟು ಚೆನ್ನಾಗಿ ಕಾಣತಲ್ಲ. ನಾನ ನೋಡಕಾದ್ರ ನನ್ನ ದೃಷ್ಟಿನ ತಾಗ್ತೈತಿ. ಇನ್ ಇಲ್ಲಿ ಕುಂತ ಹುಡುಗಿಯರ ದೃಷ್ಟಿ ಎತ್ತ ತಾಕಿದ್ದು ಏನೋ. ಬಾರಪ್ಪ ಇಲ್ಲೇ ಎದುರು ತೆಗಿತೀನಿ. ಹಾದಿ ಕಣ್ಣು, ಬೀದಿ ಕಣ್ಣು, ಇಲ್ಲಿ ಕುಂತವ್ರ ಕಣ್ಣು, ನಿಂತವ್ರ ಕಣ್ಣು, ಈ ಊರು ಹುಡುಗಿಯರ ಕಣ್ಣು ನನ್ನ ಮೈದಿನ ಮೇಲೆ ಬೀಳಿರ್ಲಪ್ಪ. ಅತ್ತಿಗೆಮ್ಮ, ನನ್ನ ಜನ್ಮ ಸಾರ್ಥಕವಾಯ್ತು ಬಿಡಮ್ಮ ನಿನ್ನ ಆಶೀರ್ವಾದದಿಂದ. ಬಾರಪ್ಪ ಎಲ್ಲರೂ ಸೇರಿ ಹಾಡಾಡೋಣ. ಶಾಂತಿಯನ್ನು ನೀಡುವುದಿಲ್ಲ, ಯಶೋಯನ್ನು ಸುಖವನ್ನು ಕೊಡುವುದಿಲ್ಲ, ವಿಷವು ಸಿಗುವುದಿಲ್ಲ.
ಏನ್ ಚಂದ ಹಾಡಿದೈತಿಗಮ್ಮ, ಏನ್ ಚಂದ ಹಾಡಿದಿ. ಅಣ್ಣ ನಿನ್ನ ನೋಡಿದ್ರೆ ಸಾಕ್ಷಾತ್ ಪರಮೇಶ್ವರ ಪಾರ್ಥ ಕಂಡಂಗ್ ಕಂತೀರ. ಬಾರೋ ಮೈದಿನ, ಎಲ್ಲರೂ ಸೇರಿ ಊಟ ಮಾಡೋಂತೆ ಬರ್ರಪ್ಪ. ಆಯ್ತು ನಡಿಯತ್ಗಮ್ಮ, ಹೋಗೋಣ.